ಸ್ಯಾಂಡಲ್ವುಡ್ ನ್ಯೂಸ್ಗೆ ಮತ್ತೆ ನಿಮಗೆ ಸ್ವಾಗತ. ಅಲ್ಲ, ಇವತ್ತು ರಾಕೇಶ್ ವೀಣಾ ಮಲ್ಲಿಕ್ನ ಮೀಟ್ ಮಾಡಕ್ ಹೋಗಿದ್ದಾನೆ. ಓ ಹೌದಲ್ಲ, ಇವತ್ತು ಉದ್ಘಾಟನೆ ಅವ್ರದ್ದು ಸಿನಿಮಾದ್ದು. ಹೌದು. ನಮ್ಮ ರಾಕೇಶ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಇವತ್ತು ಸ್ಯಾಂಡಲ್ವುಡ್ ಡರ್ಟಿ ಪಿಕ್ಚರ್ ಪ್ರೆಸ್ ಮೀಟ್ ಸಾಲಿಟೇರ್ ಹೋಟೆಲ್ನಲ್ಲಿ ನಡೀತಿದೆ. ವೀಣಾ ಮಲ್ಲಿಕ್ ಅವರು ಪಾಕಿಸ್ತಾನದಿಂದ ಬಂದಿದ್ದಾರೆ. ಬನ್ನಿ ಒಳಗಡೆ ಪ್ರೆಸ್ ಮೀಟಲ್ಲಿ ಏನೇನು ಆಗ್ತಿದೆ, ಏನೇನು ಮಾತಾಡ್ತಾರೆ ಕೇಳ್ಕೊಂಬರೋಣ ಬನ್ನಿ. Sandalwood, of course, because of the industry, I have heard a lot of things about Sandalwood, that people are far more professional, which I have seen in here. And for any actor, of course, that could be one of the major reasons that actor can go and work happily, where people are very professional. Technically, they are very strong. The technical aspect is very, very exciting. And of course, the kind of films which are being made in the South film industry, especially in Tamil, Telugu and Kannada especially. Most of the films are being made on the subjects like the Dirty Picture one, and majorly which attracted me a lot was the storyline. The storyline was something which I could not say no to it, and I was like, I think I should do it. ನೋಡಿದ್ರಲ್ಲ, ಕನ್ನಡದಕ್ಕೂ ಬರ್ತಾ ಇದೆ ಡರ್ಟಿ. ಅಲ್ಲಿ ವೀಣಾ ಮಲ್ಲಿಕ್ ಮಾತಾಡಿದ್ರು, ಇವರೆಲ್ಲ ಮಾತಾಡಿದ್ರು. ನೋಡೋಣ ನಮ್ಮಲ್ಲಿ ಯಾವ್ಯಾವ ರೀತಿಯ ರೂಪದಲ್ಲಿ ಇದು ಬರ್ತದೆ ಅಂತ. ಮತ್ತೆ ನಾವೀಗ ನ್ಯೂಸ್ ಹೋಗೋಣ ಬನ್ನಿ. ಏನಿದೆ ಸರ್? ಭಾಗೀರಥಿ ಇವತ್ತು ಪೇಪರಲ್ಲಿ ಓದಿದೆ. ಬರ್ಗೂರು ರಾಮಚಂದ್ರಪ್ಪ ಅವರು ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಭಾಗೀರಥಿ ಚಿತ್ರ ಎಲ್ಲೂ ಯಾವಾಗ್ಲೂ ಬೋರ್ ಆಗಲ್ಲ ಅಂತ. ಹಾಗಿದ್ರೆ ಅವ್ರ ಹಿಂದೆ ಮಾಡಿದಂತ ಚಿತ್ರಗಳೆಲ್ಲ ಬೋರ್ ಆಗಿತ್ತು ಅಥವಾ ಬೋರ್ ಓಡಿಸಿದೆ ಅಂತ ಏನಾದ್ರು ಇದೆಯಾ ಸರ್? ನಾವು ಹೇಳುವ ಮೂಲಕ ಯಾಕೆ ಕೆಟ್ಟವರಾಗೋಣ? ಅವರೇ ಹೇಳಿದ್ದಾರೆ ಅದನ್ನ. ಹಿಂದೆ ನನ್ನ ಸಿನಿಮಾ ಎಲ್ಲ ಬೋರ್ ಆಗಿತ್ತು, ಇದು ಬೋರ್ ಆಗುದಿಲ್ಲ ಅಂತ ಅಲ್ವಾ? AP ಅರ್ಜುನ್ ಅವ್ರದ್ದು ಅದ್ದೂರಿ ಚಿತ್ರ ಇವತ್ತು ಬರುತ್ತೆ 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 ಅಂತ ತೋರಿಸ್ತಾರೆ. ಯಾಕಂದ್ರೆ ಅದು ಬರುತ್ತೆ ಅನ್ನೋದು ಡೌಟ್ ಆಗ್ಬಿಟ್ಟಿದೆ. ಯಾಕಂದ್ರೆ ಅದು ಅದ್ದೂರಿ ಸಿನಿಮಾ, ಬರುತ್ತೆ ಅನ್ಸುತ್ತೆ. ಹಾಗಾಗಿ ಬಹಳ ಕಾಲವನ್ನು ತಗೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ದೇವರಹಳ್ಳಿ ಸಿನಿಮಾನು ಆಗಿರ್ಬೇಕಲ್ಲ. ಹೌದು. ಆ ದೇವರಹಳ್ಳಿ ಆಗಸ್ಟ್ 8 ತಿಂಗಳು 8 2008 ಹಾಗೆ ಒಂದು 8ನೇ ನಿಮಿಷ 8 ಸೆಕೆಂಡ್ ಎಲ್ಲ 8 ಇಟ್ಕೊಂಡಿದ್ದಾರೆ. ಬೆಳಗ್ಗೆ 8 ಗಂಟೆಗೆ. ಬೆಳಿಗ್ಗೆ 8 ಗಂಟೆಗೆ. ಅದು 4 ವರ್ಷದ ಹಿಂದೆ. ಇನ್ನ ಈ 2008 ಅನ್ನೋದು ಇನ್ನ ಮುಂದಿನ ಶತಮಾನ ಬಂದಾಗ ಏನಾದ್ರು ರಿಲೀಸ್ ಆಗುತ್ತಾ ಅಥವಾ ನೋಡೋಣ, ಕಾದ್ ನೋಡೋಣ. ಈಗಷ್ಟೇ ನಿಮ್ಗೆಲ್ರಿಗೂ ಗೊತ್ತು, PUC ರಿಸಲ್ಟ್ಸ್ ಔಟ್ ಆಗಿದೆ. ನಮ್ಮ ರೂಪಿಕಾ ಅವ್ರಿಗೆ ಎಷ್ಟು ಪರ್ಸೆಂಟೇಜ್ ಸಿಕ್ಕಿದೆ ಗೊತ್ತಾ? ರೂಪಿಕಾ ಒಂದು ಫೋನ್ ಮಾಡ್ಬೋಣ. ಶೋರ್, ಫೋನ್ ಮಾಡಿ. ಓಕೆ. ರೂಪಿಕಾ ಸರ್? ಹೌದೌದು, ರೂಪಿಕಾ. ಹಲೋ ಹಲೋ ರೂಪಿಕಾ. ಹೇಳಿ ಅಂಕಲ್. ನಮಸ್ತೆ. ನಮಸ್ತೆ. ಹಲೋ, ಈಗ ಕೇಳಿಸ್ತಾ ಇದೆಯಾ? ಹೇಳಿ ಅಂಕಲ್, ಈಗ ಕೇಳಿಸ್ತಾ ಇದೆ. ಎಕ್ಸಾಮ್ ಹೇಗಾಯ್ತು? ಹಲೋ, ಎಕ್ಸಾಮ್ ಹೇಗಾಯ್ತು? ಎಕ್ಸಾಮ್ ತುಂಬಾ ಚೆನ್ನಾಗಾಯ್ತು. ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ. ಹಾ. ಸೊ ಏನೋ. ಹಲೋ, ಮಾರ್ಕ್ ಎಷ್ಟು ಬಂದಿದೆ? ಪರ್ಸೆಂಟೇಜ್ 61% ಬಂದಿದೆ. 61. ಹೌದು. ಓಕೆ. ರೂಪಿಕಾ ಹತ್ರ ನಾವು ಟೆಲಿಫೋನ್ ಮಾಡಿದ್ರು ಸರಿಯಾಗಿ ಮಾತಾಡ್ಲಿಕ್ಕಾಗಿಲ್ಲ, ಏನೋ ಕಟ್ ಆಗ್ತಾ ಇತ್ತು. ಬಟ್ ಆದರೆ ಅವಳು ರೂಪಿಕಾ ತುಂಬಾ ಸಂತೋಷದಲ್ಲಿದ್ದಾಳೆ ಅಂತ ಅನಿಸ್ತದೆ. ನಮಗೆ ಒಂದು ಹೇಳಬೇಕು ಅಂತ ಅನ್ಸೋದು, ಸಿನಿಮಾದಲ್ಲಿ ಇದ್ದವರು ಕೂಡ ಇವತ್ತಿನ ದಿನಗಳಲ್ಲಿ ಕಲಿಯುವುದನ್ನ ನಿರಂತರವಾಗಿಸ್ಕೊಂಡಿದ್ದಾರೆ. ಯಾರು ಅವರ ವಿದ್ಯಾಭ್ಯಾಸವನ್ನ ಬಿಟ್ಟು, ಕಾಲೇಜು ಸ್ಟಡಿಯನ್ನು ಬಿಟ್ಟು ಸಿನಿಮಾಕ್ಕೆ ಬರ್ತಾ ಇಲ್ಲ. ಯಾಕೆಂತಂದ್ರೆ ಸಿನಿಮಾದಲ್ಲಿ ಪರ್ಮನೆಂಟ್ ಆಗಿ ನಿಲ್ತೇವೋ ಇಲ್ವೋ ಅಂತ ಅವ್ರ ಭವಿಷ್ಯ ಡೌಟ್ ಇದೆ. ಸರ್, ರಣ ಫಿಲ್ಮ್ ಇದೆಯಲ್ಲ ಸರ್, ಪಂಕಜ್ ಅವರು ಅಭಿನಯಿಸಿ ಹೀರೋ ಆಗಿ ಅಭಿನಯಿಸಿದಾರಲ್ವಾ? ಅದೇನು ಸೆನ್ಸರ್ ಆಗಿಲ್ಲ. ಇಲ್ಲ ಸರ್, ಆ ಸೆನ್ಸರ್ ಆಗೋದಕ್ಕೂ ಮುಂಚೆನೆ ಅವರು ರೆಡ್ ಫಿಲ್ಮ್ ಮಾಡ್ತಾ ಇದಾರೆ. ಅದು ಯಾರು ಗೊತ್ತಾ? ಡೈರೆಕ್ಟರ್ ಪ್ರೊಡ್ಯೂಸರ್. ಈ ರಣ ಫಿಲ್ಮ್ ಡೈರೆಕ್ಟರ್ ಪ್ರೊಡ್ಯೂಸರ್ ಜೊತೆಗೆ ರೆಡ್ ಫಿಲ್ಮ್ ಕೂಡ ಮಾಡ್ತಾ ಇದಾರೆ ಅವರು. ಅಂದ್ರೆ ನಾರಾಯಣ್ ಅವರು ವಿದಾಯ ಘೋಷಿಸಿದ್ದಾರೆ, ಅದರ ಮಗ ಬ್ಯುಸಿ ಆಗಿದ್ದಾರೆ ಅಂತ ಅರ್ಥ. ಸೊ ಇರ್ಲಿ ಬಿಡಿ, ಅವನು ಅಭಿನಯದಲ್ಲಿ ದುಷ್ಟ ಇತ್ಯಾದಿ ಸಿನಿಮಾಗಳನ್ನು ಮಾಡಿಯೋ ಅಲ್ಲಿ ಏನೋ ಅಂತದ್ದು ಹೆಚ್ಚು ಮಾಡ್ಲಿಕ್ಕೆ ಆಗಿಲ್ಲ. ಅಭಿನಯದಲ್ಲಿ ಬಹಳ ಹಿಂದುಳಿದಿದ್ದಾನೆ ಅಂತ ಅವ್ರ ಅಪ್ಪನಿಗೆ ಅನಿಸಿ ಬಹುಶಃ ಮಗನ ಮೇಲೆ ತಾನು ಹಣ ಹೂಡುವುದನ್ನ ಬಿಟ್ಟು ಬೇರೆಯವ್ರಿಗೆ ಹಣ ಹೂಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅಂತ ಅನಿಸ್ತದೆ. ಇವತ್ತು ವಿಲನ್ ಸಿನಿಮಾ ಬಿಡುಗಡೆ ಆಗಿದೆ. ಆ ಸಿನಿಮಾದ ಬಗ್ಗೆ ಪ್ರತಿಕ್ರಿಯೆ ಇನ್ನೂ ನಮಗೆ ದಕ್ಕಲಿಲ್ಲ. ಕೇವಲ ನಾವು ಈಗ ಮಾತಾಡುವ ಹೊತ್ತಿಗೆ ಇವತ್ತಿನ ಒಂದು ದಿನದ ಶೋ ಮತ್ತು ಒಂದು ದಿನದ ಪ್ರತಿಕ್ರಿಯೆಯನ್ನು ಇಟ್ಕೊಂಡು ವಿಲನ್ನ ಭವಿಷ್ಯದ ಬಗ್ಗೆ ನಾವೇನು ಹೇಳಿಕ್ಕಾಗುದಿಲ್ಲ. ಮತ್ತೆ ಇನ್ನೇನು ಹೊಸ ಗಾಸಿಪ್ಗಳಿದೆ ಸರ್. ನಿನ್ನೆ ಅಂತೂ ಹೇಳ್ತೀನಿ ಅಂತ ಕಾಗೆ ಹಾರಿಸಿದ್ರಿ. ಇವತ್ತು ಕೈ ಎತ್ತಬೇಡಿ ಪ್ಲೀಸ್, ಏನಾದ್ರು ಅಂತ ಹೇಳಿ. ಇಲ್ಲ, ಇವತ್ತು ಇನ್ನೇನು ಹಾರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಯಾವುದೇ ಗಾಸಿಪ್ಗಳು ಇಲ್ಲ. ಯಾಕೆಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಹುಶಃ ರಾಗಿಣಿ IPS ಅವಳು ಆಕ್ಷನ್ ಮೂವಿ, ಆಮೇಲೆ ಡರ್ಟಿ ಪಿಕ್ಚರು, ಅದರ ಜೊತೆಗೆ ನಮ್ಮ ಪ್ರೇಮ ಅಡ್ಡಕ್ಕೆ ಬರ್ತಾ ಇರುವ ಬ್ಲೂ ಸುಂದರಿ, ಇವೇ ಗಾಸಿಪ್ಗಳನ್ನು ಮರೆಮಾಚಿದೆಯೇನೋ. ಬಹುಶಃ ನಾಳೆ ನಡೆದು ಸಿಗ್ಬೋದು. ನಿಮಗೆ ಸುದ್ದಿಗಿಂತ ಹೆಚ್ಚು ಗಾಸಿಪ್ ನಲ್ಲಿ ಆಸಕ್ತಿ ಇದ್ದಂಗಿದೆ. ಗಾಂಧಿನಗರದಲ್ಲಿ ಗಾಸಿಪ್ ಗೇನ್ ಬರಾನ ನೋಡೋಣ, ನಾಳೆ ಏನಾದ್ರು ಒಂದು ಬಾಂಬ್ ಸಿಗ್ಬೋದು, ಗಾಸಿಪ್ ಬಾಂಬ್.
ಆದ್ರೆ ಇವತ್ತಿನ ಬಾಂಬ್ ಏನು ಇಲ್ಲ ಅಂತ ಅರ್ಥ. ಇಲ್ಲ ಇವತ್ತು ಬರೀ ಸುದ್ದಿ ಮಾತ್ರ ಇದೆ. ಸುದ್ದಿ ಮಾತ್ರ. ಅಷ್ಟರಲ್ಲಿ ತೃಪ್ತಿ ತಗೋಬೇಕು ಅಂತ ಹೇಳ್ತೀರಾ? ಹೌದೌದು ಹಾಗೆ ಮಾಡೋಣ. ನಾಳೆ ಹುಡ್ಕೋಣ ಬೇರೆ ರೀತಿದ್ದು. ವೀಕ್ಷಕರೇ, ಇವತ್ತಿನ ಸುದ್ದಿ ಇಷ್ಟು. ನಾಳೆ ಹೊಸ ಸುದ್ದಿಗಳು ಮತ್ತು ನಮ್ಮ ಹುಡುಗಿಯರು ಈಗಾಗಲೇ ಆಸೆ ಪಟ್ಟ ಹಾಗೆ ಏನಾದರೂ ಗಾಸಿಪ್ಗಳು, ಬಹುಶಃ ನಿಮಗೂ ಅದರ ಮೇಲೆ ಹೆಚ್ಚು ಆಸಕ್ತಿ ಇದೆ ಅಂತ ಅಂದ್ಕೊಳ್ತೇವೆ. ಆ ಮೂಲಕ ನಾವು ಒಂದು ರೀತಿಯ ಫ್ರೆಶ್ ಆಗಿ, ಪ್ರತಿದಿನವೂ ಫ್ರೆಶ್ ಆಗಿ ನಿಮ್ಮೊಟ್ಟಿಗೆ ಬರ್ತೇವೆ. ನಾಳೆ ಮತ್ತೆ ನಿಮ್ಮನ್ನು ಭೇಟಿಯಾಗೋಣ.